ಥ್ಯಾಂಕ್ ಯು. ಎಲ್ಲರೂ ಮಾತಾಡಿದ್ದಾರೆ, ಇಷ್ಟೇ ಮಾತಾಡೋಕೆ ಯಾಕಂದ್ರೆ ಅವಾಗಿಂದ ಕಾಯ್ತಾ ಇರಬೇಕು, ಎಲ್ಲರೂ ಮೀಟ್ ಮಾಡಬೇಕಾಗಿತ್ತು. VSH ಹಾಸ್ಪಿಟಲ್ ಕಲ್ಪಜ್ ಅವರಿಗೆ, ಶ್ರೀನಿವಾಸ್ ಅವರಿಗೆ, ಶಶಿಧರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾಕಂದರೆ ಒಂದು ಆ್ಯಡ್ ಮಾಡಿ ಎಲ್ರಿಗೂ ಒಂದು ನಿಮ್ಮ ಕಡೆಯಿಂದ ಒಂದು ಸೇವ್ ಮಾಡ್ತೀನಿ. ನನ್ನಲ್ಲಿ ಏನಿಲ್ಲ, ನಾನು ಬಂದು ಆ್ಯಡ್ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ. ಬಟ್ ನೀವು ಒಂದು ಸ್ಟೆಪ್ ಹೆಡ್ ಹೋಗಿ ಈ ಥರ ಒಂದು ಕಾರ್ಡ್ ಕೊಡೋದು, ಅಭಿಮಾನಿಗಳಿಗೆ ಕಾರ್ಡ್ ಕೊಡೋದು ತುಂಬ ಖುಷಿಯಾದ ವಿಷಯ. ಅದರಿಂದ ಅವ್ರು ಬೆನಿಫಿಟ್ ಆಗ್ತದೆ ಅಂದರೆ ಅದಕ್ಕಿಂತ ಸಂತೋಷ ಪಡೋದು ಇನ್ನೇನು ಬೇಕು ಹೇಳಿ. ಅದ್ರ ಎಷ್ಟು ಹಣ ಕೊಟ್ಟರೆ ನಮ್ಗೆ ಸಿಗಲ್ಲ, ಅದು ಭಾಗ್ಯ. ಅದು ಆ ಭಾಗ್ಯ ದೇವ್ರು ನಿಜವಾದ. ಯಾಕಂದರೆ ಆ ಹಾಸ್ಪಿಟಲ್ ಅನ್ಕೊಂಡ್ರೆ ಅಲ್ಲಿ ಅಂದ ತಕ್ಷಣ ಎಲ್ಲರೂ ನಾವು ಆ ಹಾಸ್ಪಿಟಲ್ಗೆ ನಾವು ನಮ್ಮ ಫ್ಯಾಮಿಲಿ ಫುಲ್ಲಾಗಿ ಯಾವಾಗಲೂ ಅಲ್ಲೇ ಏನೇ ಟ್ರೀಟ್ಮೆಂಟ್ ಮಾಡಬೇಕು ಅಲ್ಲೇ. ನಾನಿವತ್ತು ಇಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂದರೆ ಡಾಕ್ಟರ್ ಶ್ರೀನಿವಾಸ್ ಅವರು, ಶಶಿಧರ್ ಅವರು ಕ್ಯಾನ್ಸರ್ ಆದಾಗ ಅವರೇ ನನಗೆ ಟ್ರೀಟ್ ಮಾಡಿದ್ದೀನಿ. ಕೀಮೋನ ಕೊಟ್ಟು ಭಾಳ ತುಂಬ ಒಳ್ಳೆ ಮಗು ಥರ ನೋಡ್ಕೊಂಡು ನನ್ನ. ಈಗ ನಾನೀಗ ಮೆಂಟಾಲಿಟಿ ಒಂಥರ ಮೆಂಟಲ್ ಥರ ನಾನು. ಯಾಕಂದ್ರೆ ಯಾರೇ ಬಂದು ಸ್ವಲ್ಪ ಕೋಪ ಜಾಸ್ತಿ, ಬಟ್ ಆ ಕೋಪನ ತಡ್ಕೊಂಡು ಪಾಪ ಅವ್ರು ಅಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಂಡಿದ್ದಾರೆ. ಡಾಕ್ಟರ್ ಮನೋಹರ್ ಅವರು ಅಲ್ಲಿ ಮಯಾಮಿಗೆ ಹೋದಾಗ ಟ್ರೀಟ್ ಮಾಡಿ ಇವತ್ತು ಇಷ್ಟು ಮಟ್ಟಿಗೆ ನಾನು ಒಂದು ಆರೋಗ್ಯವಾಗಿದ್ದೀನಿ ಅಂದರೆ ಅದೆಲ್ಲ ಒಂದು ದೇವ್ರ ಸಮಾನ. ವೈದ್ಯೋ ನಾರಾಯಣ ಹರಿ ಅಂತಾರೆ, ಆ ಥರ ಎಲ್ಲರೂ ನಮಗೆ ದೈವ ಸಮಾನ. ಯಾಕಂದ್ರೆ ನಾನು ಯಾವತ್ತು ಏನಾದ್ರೂ VK ಶ್ರೀನಿವಾಸ ಇಮಿಡಿಯೇಟ್ ಫೋನ್ ಮಾಡ್ತಾರೆ, ಶಿವಣ್ಣ ಹೆಂಗಿದ್ರೆ, ಯಾಕೆ ಟಿವಿಯಲ್ಲಿ ಸ್ವಲ್ಪ ಟಯರ್ಡಾಗಿ ಕಾಣ್ತಿದೆ, ಒಂದು ನಿಮಿಷ ಬಿಡಲ್ಲ. ಅದಕ್ಕೆ 1 ಮಿನಿಟ್ ಏನಾದರೂ ಒಂದು ಡೌಟ್ ಬಂತು ಇಮಿಡಿಯೇಟ್ ಫೋನ್ ಮಾಡಿ ಬನ್ನಿ ಒಂದು ಚೆಕ್ ಮಾಡ್ಬಿಡಿ ಅಂತಾರೆ. ಸೊ ಒಂದೊಂದು ಮಿನಿಟ್ ಲೆಕ್ಕ ಆಗುತ್ತೆ. ಇವತ್ತು ನನಗೆ ಅದಕ್ಕೆ ಒಂದೊಂದು ನಿಮಿಷ ಒಂದು ಗೋಲ್ಡನ್ ಮಿನಿಟ್ ಅಂತಾರೆ. ಆ ಗೋಲ್ಡನ್ ಮಿನಿಟ್ ಮಿಸ್ ಮಾಡ್ಕೊಂಡು ಏನು ಮಾಡೋಕ್ಕಲ್ಲ ಲೈಫ್ಲಿ. ಆ ಗೋಲ್ಡನ್ ಮಿನಿಟ್ನ ಮಿಸ್ ಮಾಡ್ಬಾರ್ದು ಅದಕ್ಕೋಸ್ಕರ ಒಂದು ಅದ್ಭುತವಾದ ಒಂದು ಕಾರ್ಡ್ನ ಕ್ರಿಯೇಟ್ ಮಾಡಿ ಎಲ್ಲರೂ ಕೊಡ್ತಾ ಇದ್ದಾರೆ. ಬಟ್ ನನಗೆ ಒಂದೇ ಒಂದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ದಯವಿಟ್ಟು ಯಾರ ಕೈಲಿ ಆಗುತ್ತೋ ಅವರು ಕಾರ್ಡ್ನ ಉಪಯೋಗಿಸೋ ಬದಲು ಯಾರ ಕೈಲಿ ಆಗಲ್ವೋ ಆ ಕಾರ್ಡ್ನ ಕೊಡಿ ದಯವಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ವೇಸ್ಟ್ ಮಾಡಬೇಡಿ ದಯವಿಟ್ಟು. ಏನೋ ಸುಮ್ಮನೆ ಕಾರ್ಡ್ ಇದೆ ಅಂದ್ಬಿಟ್ಟು ಸುಮ್ಮನೆ ಪ್ಯಾಕೆಟ್ ಹಾಕೊಂಡು ಹೋಗೋದಲ್ಲ. ಅದು ಇನ್ನೊಬ್ಬರಿಗೆ ಹೆಲ್ಪ್ ಆಗಿ, ನಿಮ್ಮ ಮೂಲಕ ಹೆಲ್ಪ್ ಆಗಲಿ. ನಿಮಗೆ ಬಂದರೆ ಕಾರ್ಡ್ ನನಗೆ ಅಫೋರ್ಡ್ ನಾನು ಕೊಡೋಕ್ಕಾಗುತ್ತೆ, ಇನ್ನೊಬ್ರು ಕೊಡೋಣ ಅಂತ ಆ ಮನೋಭಾವ ಬೆಳೆಸ್ಕೊಳ್ಳಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನಮ್ಮ ಅಭಿಮಾನಿಗಳು ಯಾವಾಗ ಹಂಗೆ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾವತ್ತೂ ಸ್ವಾರ್ಥಕ್ಕೋಸ್ಕರ ನೋಡಿಲ್ಲ. ಯಾಕಂದ್ರೆ ಎಷ್ಟೇ ಕಷ್ಟ ಆಗಲಿ, ಈ ಬರ್ತ್ಡೇ ಸಂದರ್ಭ ಆಗಲಿ, ಯಾವುದೇ ಫಂಕ್ಷನ್ ಆಗಲಿ ಬಂದು ನಮ್ಮ ಪ್ರೀತಿ, ಇವತ್ತು ನಾವು ಇಷ್ಟು ಮಟ್ಟಿಗೆ ನಾವು ಇಷ್ಟು ನಿಲ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸದ ಕಾರಣ. ನಾನು ಎಷ್ಟೇ ಕೋಪ ಮಾಡ್ಕೊಂಡ್ರು ನೀವು ಬಂದು ಪ್ರೀತಿ ಮಾಡ್ತೀರಾ. ಬಟ್ ಕೋಪ ಏನು ಮಾಡಿದೆ, ಯಾಕಂದ್ರೆ ಶಿವನ ಗುಣ ಅದನ್ನ ನೀವು ತಾಳ್ಕೊತೀರಾ. ಅದೇ ಪ್ರೆಸ್ ಜೊತೆಲಿ ಇದೆ, ಅಭಿಮಾನಿಗಳ ಜೊತೆ ಪ್ರೆಸ್ ನೋಡಿ ನಗ್ತಾ ಇದೆ ಅಲ್ರಿ, ಪರವಾಗಿಲ್ಲ, ಇಟ್ಸ್ ಓಕೆ. ಇದು 40 ವರ್ಷದಿಂದ ಜರ್ನಿ ನಡೀತಾ ಇದೆ. ಇನ್ನೊಂದು 40 ವರ್ಷ ಆಗಲಿ ಅವ್ರ ಜೊತೆಲಿ, ಅವರಲ್ಲಿ ನಾವು ಅದಕ್ಕೆ ಒಂದು ಹಾಸ್ಪಿಟಲ್ ಸಮಸ್ಯೆ ನಮ್ಗೆ ಹೆಲ್ಪ್ ಮಾಡ್ತಾ ಇರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಹೆಲ್ಪ್ ಹಂಗೆ ನಡೀತಾ ಇರಲಿ, ಪರ್ಮನೆಂಟ್ ನಡೀತಾ ಇರಲಿ. ಬಹಳ ಖುಷಿ ಆಯ್ತು. ಆಮೇಲೆ ಗೀತಾ, ಮಧು, ಮಕ್ಕಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಒಳ್ಳೆ ಮಗು ಥರ ನೋಡ್ಕೊಂಡಿದ್ದಾರೆ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಆ್ಯಂಡ್ ಈ ಜೀವ ಇರೋವರೆಗೂ ನೀವು ಯಾರು ನಾವು ಮರೆಯಲ್ಲ. ಈ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಕಡಿಮೆ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಕಾರ್ಡ್ನ ನೀಟಾಗಿ ಉಪಯೋಗಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯ್ತು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬರೋಲ್ಲ. ನೈಟ್ ನಾವು ಬರೋದಾಗ 4 ಗಂಟೆ ಆಯಿತು, ಬಟ್ ಆದರೂ ಎದ್ದು ಬಂದಿದ್ದೀವಿ. ದಯವಿಟ್ಟು ಕೆಲಸ ಮಾಡ್ಕೊಳ್ಳಿ. ಮೀಟ್ ಮಾಡ್ತೀವಿ, ಮತ್ತು ಎಷ್ಟೊತ್ತಾದ್ರೂ ಮೀಟ್ ಮಾಡ್ತೀನಿ ಎಲ್ಲರಿಗೂ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಇದು ಮಾನ್ಯ ಮುಖ್ಯಮಂತ್ರಿ ಅವರು ಹಾಗೂ ಹೋಮ್ ಮಿನಿಸ್ಟರ್ ಅವರು ಹಾಗೂ ಪೊಲೀಸ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ನವರು ಇವ್ರ ಕಡೆಯಿಂದ ಇದು ಸೇ ನೋ ಟು ಡ್ರಗ್ಸ್ ಅಂತ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಎಲ್ಲರೂ ನಾವು ಫಾಲೋ ಮಾಡಬೇಕು. ದಯವಿಟ್ಟು ಈ ಒಂದು ಏನಂತೀವಿ, ನಮ್ಗೆ ಆರೋಗ್ಯನ ಕೆಡೋಂಥ ಒಂದು ಸಮಾಚಾರಗಳನ್ನ ಆಚೆ ತಳ್ಳೋಣ, ಒಳ್ಳೆ ಬದುಕನ್ನ ಮಾಡೋಣ ಅಂತ ಒಂದು ಸೇ ನೋ ಟು ಡ್ರಗ್ಸ್ ಅಂದರೆ ಎಲ್ಲರೂ. ಸೊ ಹೇ ಬ್ರೋ, ಸೇ ನೋ ಟು ಡ್ರಗ್ಸ್. ಹೇ ಬ್ರೋ, ಸ್ಟಾಪ್ ಡ್ರಗ್ಸ್ ಅಂಡ್ ಪ್ಲೀಸ್ ಗ್ರೋ. ಓಕೆ, ಥ್ಯಾಂಕ್ ಯು. Throw the drugs, not free. No. Thank you, Chandan sir. Thank you, Chandan sir. Thank you. ಅವ್ರ ಬಂದು ಕೇಳಿದ್ರು ಈ ಥರ ಮಾಡೋಕ್ಕಾಗ್ತದೆ, ಖಂಡಿತ ಇದೆ ಒಳ್ಳೆ ವಿಷಯ ಯಾವತ್ತು ಮಾಡ್ಬೇಕು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯವರ ಬರ್ಡೇ ದಿವಸ ಒಳ್ಳೊಳ್ಳೆ. ಆಮೇಲೆ ಇವನ್ ನಮ್ಮ ಮಲ್ಯ ಇವ್ರು ಬಂದ ಸ್ಟಾಫ್ಸು ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಅಂತ ಡೈರೆಕ್ಟ್ ಮಾಡಿದ್ರು ಪ್ರದೀಪ್ ಶಾಸ್ತ್ರಿ ಅಂತ ಸರ್ವ. ಆಮೇಲೆ
ದರ್ಶನ್ ಅವರು ಇವಾಗ ಪ್ರೊಡಕ್ಷನ್ ಟೀಮ್ ಹೆಡ್ ಮಾಡಿದವರೇ ಗೀತಾ ಪಿಕ್ಚರ್ಸ್ ಇಂದ. ಸೊ ಇವರು ಶಾಸ್ತ್ರಿ ರಿಯಲಿ ವೆರಿ ಕೇಪಬಲ್ ಪರ್ಸನ್, ತುಂಬಾನೇ ಬುದ್ಧಿವಂತರು. ಎಮೋಷನ್ಸ್ನ ಜನಗಳನ್ನ ಡಾಕ್ಯುಮೆಂಟ್ರಿನ ಎಜುಕೇಟ್ ಮಾಡೋಕ್ಕೆ ಬರೀ ಸುಮ್ಮನೆ ಡೈಲಾಗ್ಗಳು ಮಾಡೋದಾದ್ರೆ ಎಂಟರ್ಟೈನಿಂಗ್ ಆಗಿ ಏನು ಕೇಳ್ಬೋದು ಅಂದರೆ ಎಂಟರ್ಟೈನಿಂಗ್ ಆಗಿ ತುಂಬ ಓವರ್ ಆಗಿ ಅದು ಮಾಡಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ. ಭಾಳ ಅದ್ಭುತವಾದ ಕ್ಯಾಮ್ರಾಮನ್ನು ಬಜರಂಗ್ ಅವ್ರ ಕ್ಯಾಮ್ರಾಮನ್ನು, ಮ್ಯೂಸಿಕ್ ಅಶ್ವಿನ್, ಚಿನ್ಮಯ್ ಅವರೇ, ದರ್ಶನ್ ಅಂತ, ಶಶಾಂಕ್ ಡೈರೆಕ್ಷನ್ ಡೈರೆಕ್ಷನ್ ಟೀಮು, ಅಕ್ಷಯ್, ಇವರೆಲ್ಲ ಸರ್ವೈವ್. ಸೊ ಇವ್ರ ಮಧ್ಯ ನಾನು ಮೇನ್ ಪರ್ಸನ್ ಅವರು ದೀರ್ಘ ಶಿವರಾಜ್ಕುಮಾರ್ ಅವರು, ಓಕೆ, ಎಡಿಟರ್ ಅವರು. ಸೊ ಇದೇ ಇವರ ಈ ಸರ್ವೈವರ್ ಆಗಕ್ಕೆ ಇವರೇ ಕಾರಣ. ಈ ಸರ್ವೈವರ್ ಅನ್ನೋ ಡಾಕ್ಯುಮೆಂಟರಿ ಏನ್ ಮೂಡ್ ಬರ್ತಾ ಇದೆ, ಇದು ಬಹಳಷ್ಟು ಜನಕ್ಕೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿರುತ್ತೆ, ಮಾದರಿ ಆಗಿರುತ್ತೆ. ಈ ರೀತಿ ಪರಿಸ್ಥಿತಿ ಸಂದರ್ಭಗಳಲ್ಲಿ ನಾವು ಸಹಜವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗ್ತೀವಿ. ಆ ರೀತಿ ಆ ಟೈಮಲ್ಲಿ ಈ ಸರ್ವೈವರ್ ಅನ್ನೋ ಇಲ್ಲ, ನಾವ್ ಇನ್ನೇನ್ ಮಾಡಕ್ಕಾಗತ್ತೆ, ಯಾಕಂದ್ರೆ ಋಣ ಅನ್ನೋದು ಅಷ್ಟು ಈಜ ತೀರ್ಸಕ್ಕಾಗಲ್ಲ ಯಾರು. ಯಾಕಂದ್ರೆ ಹೇಳ್ಬೋದು, ಇದು ಮಾಡ್ಬಿಟ್ಟೆ ಒಂದು 10 ರೂಪಾಯಿ ಕೊಟ್ಬಿಟ್ಟೆ, ಇಲ್ಲ 1000 ರೂಪಾಯಿ ಕೊಟ್ಬಿಟ್ಟೆ, ಯಾರು ಬಂದು ಅದು ದೊಡ್ಡ ವಿಷಯ. ದುಡ್ಡು ಕೊಟ್ಟು ಸರಿ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ದುಡ್ಡು ಕೊಡದೇ ಏನ್ ಮಾಡ್ಬೋದು, ಯಾಕಂದ್ರೆ ಎಲ್ಲಾರು ಏನಂತ ದುಡ್ಡು ಅನ್ನೋದು ಎಲ್ಲರಿಗೂ ಮನ್ಸು ಕೆಡಿಸುತ್ತೆ. ನೋಡಿ, ಡ್ರಗ್ಸ್ ವಿಷಯ ಇರ್ಬೋದು, ಹೆಂಗ್ ವಿಷಯ, ಎನಿಥಿಂಗ್ ಇಲ್ಲ. ದುಡ್ಡು ಕೊಟ್ಟ ತಕ್ಷಣ ಒಬ್ರು ಇವಾಗ ಈ ಮೇಡಮ್ ಮೆಡಿಕಲ್ ಚೆಕಪ್ ಬೇಕು ಇಮಿಡಿಯೇಟ್ ಬಂದಾಗ ಆಸ್ಪತ್ರೆಗೆ ಹೋದಾಗ ಒಂದು ಡಿಸ್ಕೌಂಟ್ ಸಿಗುತ್ತೆ. ಹೆಲ್ಪ್ ಮಾಡಿದ್ರೆ ಒಂದು ಕೈಯಲ್ಲಿ ಯಾವ್ದಾದ್ರು ಕೊಟ್ಬಿಡ್ತೀವಿ. ಸೊ ಅದು ದೊಡ್ಡ ವಿಷಯ ಅಲ್ಲ. ಏನಾದ್ರು ಒಂದು ಮಾಡ್ಬೇಕಂತ ಒಂದು ಆಸೆ ಇತ್ತು, ಬೇರೆ ಹತ್ರ ಮಾಡ್ಬೇಕಂತಿತ್ತು. ಸರ್ಬಿಟ್ ಅವಾಗ ನಾವು VS ಇತ್ತು ಆ್ಯಡ್ ಮಾಡ್ಬೇಕಾದ್ರೆ ಅವರೇ ಬಂದು ಇಷ್ಟು ಈ ರೀತಿ ಒಂದು ಬ್ಯೂಟಿಫುಲ್ ಒಂದು ಐಡಿಯಾ ಕೊಟ್ಟರು. ಐ ಥಿಂಕ್ ಐ ಕಾಂಟ್ ಫರ್ಗೆಟ್ ದಟ್. ಇಟ್ಸ್ ಅ ಬ್ರಿಲಿಯಂಟ್ ಐಡಿಯಾ ಇದು. ಸೊ ಆಗಿರೋದು ಆಮೇಲೆ ಗೀತಾ ಅವರು ಸೇರಿ ಎಲ್ಲರೂ ಪ್ಲ್ಯಾನ್ ಮಾಡಿ ನಾನು ಸೈನ್ಸ್ ಓದಿದ್ದೀನಿ, ಸ್ವಲ್ಪ ಗೊತ್ತಮ್ಮ, ನಮ್ಮ ಅನುಭವ ಆಗಿದೆ. ಹೆಡ್ ಟು ಟೋವರೆಗೂ ಎಲ್ಲ ಥರ ಇದು ಬಂತಿದೆ ನಮಗೂ. ಅವಾಗೇನಾಗಿದೆ, ಡಾಕ್ಟರ್ ಕೊಟ್ಟಿದ್ದಾರೆ, ಹೆಸರು ಜ್ಞಾಪಕ ಇದೆ. ಅವಾಗೇನು ಗೊತ್ತಿಲ್ಲ, ಏನೋ ಮನಸ್ಸಿಗೆ ಅನಿಸ್ತು ನನಗೆ. ಯಾಕಂದರೆ ಅನುಭವ, ಜೀವನದ ಅನುಭವ ಇದೆಲ್ಲ ಕಳಿಸುತ್ತೆ ನಮಗೆ. ಗುಡ್. ಯಾಕಂದ್ರೆ ನಾನು ಯಾವಾಗಲೂ ಅಷ್ಟೇ ತುಂಬ ಓಪನ್ ಮಾತಾಡ್ತೀನಿ. ಆಮೇಲೆ ನಾನು ಯಾರು ಕಾಕ ಹೊಡೆಯಲ್ಲ. ನಾನು ಅಭಿಮಾನಿ ಆಗಿದ್ರು ಕೇಳಲ್ಲ, ಕನ್ನಡ ಅಭಿಮಾನಿ ಆಗಿದ್ದು ಕೇಳ್ತೀನಿ ಅಷ್ಟೇ. ಎಷ್ಟು ಜನ ಏನೋ ಪ್ರೋಗ್ರಾಮ್ ಮಾಡ್ತಾರೆ, ಐ ಡೋಂಟ್ ಕೇರ್, ದಟ್ ಇಸ್ ದ ವೇ ಐ ಆಮ್. ಅದಕ್ಕೆ ದೇವರು ನನಗೆ ಇಟ್ಟಿರೋದು. ಇಲ್ಲಿ ಕ್ಲೀನ್ ಇದೆ, ಇಲ್ಲಿ ಕ್ಲೀನ್ ಇದೆ, ಸಾಕು, ಇನ್ನೂ ಕ್ಲೀನ್ ಇದೆ. ಎಲ್ಲದಕ್ಕಿಂತ ಹೆಚ್ಚು ನಾವು ಅಲ್ಲಿ ಆಸ್ಪತ್ರೆಗೆ ಹೋದಾಗ ನಮ್ಗೆ ಆಸ್ಪತ್ರೆ ಅಂತ ಫೀಲೇ ಆಗಲ್ಲ, ನಮ್ಮ ಮನೆಗೆ ಹೋಗ್ತಾ ಇದೀವಿ ಅಂತ ಅನ್ಸುತ್ತೆ. ವೇಜಸ್ ಹೋದಾಗ ಯಾವತ್ತೂ ಅಷ್ಟು ನಾನು ನೋಡೋದು ಮಕ್ಕಳ ಥರ ನೋಡ್ಕೊತಾರೆ ಎಲ್ಲರೂ, ಸ್ಟಾಫು, ದ ವೇ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ನಮಗೆ ಅದೊಂದು ಫೀಲ್ ಆಗುತ್ತೆ. ಐ ಥಿಂಕ್ ಐ ಕಾಂಟ್ ಫರ್ಗೆಟ್. ಆ ಪ್ರೀತಿ ಎಷ್ಟು ಕೊಟ್ಟರು ಸಿಗಲ್ಲ. ನಾವು ದುಡ್ಕೊಂಡ್ಬಿಟ್ಟು ಬರ್ತೀವಿ, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆದ್ರೂ ಬರ್ತದೆ, ಬಟ್ ಅಲ್ಲಿ ಸಿಗೋಂಥ ಒಂದು ಪ್ರೀತಿ, ವಿಶ್ವಾಸ, ಡಾಕ್ಟರ್ಗಳು ನೋಡ್ಕೊಳ್ಳೋಂಥ ರೀತಿ ಹೇಳ್ದಲ್ಲ. ಯಾರು ಡಾಕ್ಟರ್ ಪರ್ಸನಲ್ ಫೋನ್ ಮಾಡ್ತಾರೆ, VKS ಅವರು ಫೋನ್ ಏನಾದ್ರು ವಿಡಿಯೋಲಿ ಒಂದು ಸ್ವಲ್ಪ ನನಗೆ ಟಯರ್ಡ್ನೆಸ್ ಆಗಿ ಇಮಿಡಿಯೇಟ್ ಫೋನ್ ಮಾಡ್ತಾರೆ. ಅಂದ್ರೆ ಅನುಭವ. ಅವ್ರು ಹೇಳಿದ್ರು, ಅಪ್ಪು ಹೋಗ್ಬೇಕು, ನಮ್ಗೆ ಅವಕಾಶ ಸಿಕ್ಕಿಲ್ಲ ಸರ್, ಅದನ್ನ ನೋಡ್ಬೇಕು. ಡಾಕ್ಟರ್ಗೆ ಸಂಪಾದನೆ ಮುಖ್ಯ ಅಲ್ಲ, ನನಗೆ ಸಿಕ್ಕಿದ್ರೆ ನಾನು ಏನೋ ಮಾಡ್ತಿದ್ದೆ ಅವ್ರಿಗೆ ಅನ್ನೋದಿಲ್ಲ, ಅದು ಬರಬೇಕು. ಇವತ್ತು ಅದೆಲ್ಲ ಒಂದು ಪಾಠ ಆಗಿದೆ. ಹಾರ್ಟ್ ಇವತ್ತು ನೋಡಿ ಎಲ್ಲರೂ ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅವತ್ತು. ಐ ಥಿಂಕ್ ಡಾಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಇಲ್ಲಿ ಖಂಡಿತ ಒಳ್ಳೆ ಥರವಾಗಿ ಇರ್ತಾರೆ ಗೊತ್ತೆ. ಯಾಕಂದ್ರೆ ನಾನು ನೋಡಿದ್ದೇನೆ, ಬೇರೆ ಪೇಷಂಟ್ಸ್ ನೋಡೋ ರೀತಿ ಬೇಜಾರೇ ಇರ್ತೇನೆ. ನಾನು ನೋಡಿದ್ದೀನಿ, ಕಣ್ಣಾಗ ನೋಡಿದ್ದೀನಿ, ಸುಮ್ಮನೆ ಏನು ಮುಖಸ್ಥಿತಿ ಹೇಳಿದ್ರೆ ಬನ್ನಿ ಗೋರ್ನಲ್ಲಿ ಕ್ಯಾನ್ ಸಿ. ನಾವು ಬೇರೆ ಪೇಷಂಟ್ಸ್ ನೋಡ್ತಾ ಇರ್ತೀವಿ, ಒಂದ್ಸತಿ ಹೇಳ್ತಾರೆ ನಮ್ಮ ಯಾರೋ ಇದ್ದಾರೆ ಸರ್ ಬಂದು ನೋಡಿ ಅಂತ, ನಾವೇ ಹೋಗಿ ವಾಲಂಟಿಯರ್ ಹೋಗ್ಬಿಟ್ಟು ಬರ್ತೀವಿ. ವೇ ದೇ ಟ್ರೀಟ್ ಎವ್ರಿಬಡಿ. ನಾ ಕ್ಯಾರಿ ಮಾಡ್ತೀವಿ, ನಮ್ಮ ಎಲ್ಲ ಕೊಡ್ತಾ ಇದ್ದಾರೆ ಅಷ್ಟೇ. ನಾವು ಹೇಳ್ತೀವಿ, ನಾವು ಲೆಗಸಿ ಯಾರು ನಾವು ಮಾಡೋಕ್ಕೆ ಹೇಳಿ ಮಾಡೋಕ್ಕಾಗುತ್ತಾ? ಎಲ್ಲರೂ ಆಶೀರ್ವಾದ ಬೇಕು, ಸಪೋರ್ಟ್. ನಾ ಮಾಡಿದೆ ಏನು ಮಾಡಿದೆ, ಎಲ್ಲ ಏನೋ ಕೊಟ್ಟು ಅವಕಾಶ ಕೊಡ್ತಾ ಇದ್ರೆ ನಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ನಾ ಮಾಡಿದೆ ಅಲ್ವಾ, ನಮ್ಗೇನು ಮಾಡಿಸ್ತಾ ಇದ್ದಾರೆ ಅಷ್ಟೇ, ಅದೇ ಸತ್ಯ. ಖಂಡಿತ ಕೊಡ್ತೀವಿ. ಅದೇ ನಾ ಹೇಳ್ತಲ್ಲ, ಸಿ ಪರ್ಸನ್ ಹೂ ಕ್ಯಾನ್ ಅಫೋರ್ಡ್ ಟು ಗಿವ್, ಅವ್ರು ಯೂಸ್ ಮಾಡಬೇಡಿ. ಅಫೋರ್ಡ್ ಯಾಕೆ ಮಾಡೋಕ್ಕಲ್ಲ, ಅವ್ರು ಕೊಟ್ಟರೆ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಅಷ್ಟೇ. ಯಾಕಂದ್ರೆ ಒಬ್ರಿಗೆ ಖಂಡಿತ ಈ ಕಾರ್ಡ್ ಬೆನಿಫಿಟ್ ಆಗೋಕ್ಕೆಲ್ಲ ನಾವು ಕಿತ್ಕೋಬಾರ್ದು, ಆ ಅಪರ್ಚುನಿಟಿ ಕಿತ್ಕೋಬಾರ್ದು ಅಂತ ಹೇಳ್ತಾರೆ. ಶಿವಣ್ಣ ಆಗುತ್ತೆ, ಯಾವ ರೀತಿ ನೋಡ್ಬೇಕು ಮುಂದೆ ನೋಡ್ತಾ ಗೊತ್ತಾಗುತ್ತೆ. ಅದು 64 ಅಂದ್ರೆ
Today you are ಜಸ್ಟ್ commanding. 64 ಅಷ್ಟೇ, ಜಸ್ಟ್ 64. ಇಲ್ಲ ಅವಾಗ ಪ್ರಾಮಿಸ್ ಆಗ ಗೊತ್ತಿಲ್ಲ, ಓದೆ ಬ್ಲ್ಯಾಂಕ್ ಆಗಿದೆ, ಟೋಟಲಿ ಬ್ಲ್ಯಾಂಕ್. ಅಂಡ್ ಏನು ಗೊತ್ತಾ, ಅದಕ್ಕೆ ಮುಂಚೆ ನಮ್ಮ ಫ್ಯಾಮಿಲಿ ಆಗಿದ್ದು ನಮ್ಗೆ ನೋಡಿದ್ರೆ ನಾವು ನಮ್ಮ ತಂದೆ ತಾಯಿ ಎಲ್ಲರೂ ಇನ್ನೂ ತುಂಬ ವರ್ಷಗಳು ಇರ್ತಾರೆ ಅನ್ಕೊಂಡ್ವಿ. ಇಲ್ಲ, ಅದು ಸತ್ಯ. ನಮ್ಮ ಟೈಮ್ ಬಂದಾಗ ಹೋಗ್ತಾ ಇರ್ತೀವಿ, ಬಟ್ ಅದು ಅಪ್ಪು ಇದೆಲ್ಲ ಒಂದು ಏನಂತ ಮೈಂಡ್ ಬಂದಾಗ. ಆಮೇಲೆ ರೋಡ್ಸ್ ನೋಡ್ತೀವಿ, ಎಲ್ಲ ಗಾಡಿ ಹೋಗ್ತಿರ್ಬೇಕಾದ್ರೆ ಎಷ್ಟೋ ಯಂಗ್ಸ್ಟರ್ಸ್ 16 ವರ್ಷದ ಹಾರ್ಟ್ ಅಟ್ಯಾಕ್. ನಮ್ಗೆ ಏನಿದು, ಯಾಕೆ, ಹೌ ಕ್ಯಾನ್ ಯು ಚೇಂಜ್? ಶಕ್ತಿನವರು ಹಂಗೆ ಆಗಿದ್ರು. ಯಾವುದೋ ಒಂದು ಇದ್ರಲ್ಲಿ ಹೋದಾಗ ಅಪ್ಪಾಜಿ ಯಾವುದೋ ಒಂದು ವಿಷನ್ ಬಂತು ಅವ್ರಿಗೆ, ನಮ್ಗೆ ಇದು ನೋಡ್ಬೇಕಾದ್ರೆ ದಾರಿ ಬೇಕು, ಇಷ್ಟು ಚಿಕ್ಕ ಹುಡುಗರು ಹೊಂಟೋಗ್ತಾರಲ್ಲ, ಏನಿದೆ, ಯಾಕೆ ದೇವ್ರು, ಯಾಕೆ, ಏನು ಮಾಡ್ಬೋದು? ಬಟ್ ಎಲ್ಲ ಹುಡ್ಕೊಂಬರುತ್ತಮ್ಮ. ನಾನು ಪ್ಲಾನ್ ಮಾಡಿದ್ದಲ್ಲ, ಅಲ್ಲೆಲ್ಲ ನಂದಲ್ಲ ಸ್ಕ್ರೀನ್ ಪ್ಲೇ. ಯಾರೋ ಒಂದು ಸ್ಕ್ರೀನ್ ಪ್ಲೇ ಅವ್ರಿಗೆ ಕೊಟ್ಟಿದ್ದಾರೆ, ಆ ಸ್ಕ್ರೀನ್ ಪ್ಲೇ ನನ್ನ ಮೈಂಡ್ ಬಂದು ನಾ ಆ್ಯಕ್ಟ್ ಮಾಡ್ತೀನಿ ಅಷ್ಟೇ. ಇದು ನಾವು ನಟ ಅಷ್ಟೇ. ನನ್ನ ಕೈಲಿ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಅದು ಕನ್ವರ್ಟ್ ಆಗ್ತಾರೆ, ಈ ಕಾರ್ಡ್ ಮೂಲಕ ಕನ್ವರ್ಟ್ ಆಗ್ತಾರೆ, ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗಲಿ, ಚೆನ್ನಾಗಿ ಆಗಲಿ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಮೇಲೆ ನಮ್ಮ ಕರ್ತವ್ಯ ಏನು, ಈ ಕಾರ್ಡ್ ಸಿಕ್ಕಿದಾಗ ನಿಮ್ಗೆ ನಿಜವಾಗ್ಲೂ ಬೇಕಾದಾಗ ಉಪಯೋಗಿಸಿ, ನೀವು ಅಫೋರ್ಡ್ ಆಗಿದ್ದಾಗ ಬಿಟ್ಬಿಟ್ಟು ಬೇರೆಯವ್ರಿಗೆ ಯಾರಿಗೆ ಸಾಧ್ಯವೋ ಅದು ಕೊಟ್ಬಿಡಿ ಅಂತ. ಎಲ್ಲ ಗಿವ್ ಅಂಡ್ ಟೇಕ್ ಅಷ್ಟೇ, ಇಂಟರ್ ಡಿಪೆಂಡ್.